ಕಾಂಗ್ರೆಸ್ ಹೈಕಮಾಂಡ್ ಕ್ವಿಕ್ ಆಕ್ಷನ್ ಅನ್ನ ತೆಗೆದುಕೊಳ್ತಾ ಇದೆ. ಹೈ ವೋಲ್ಟೇಜ್ ದಾವಣಗೆರೆ ಬೆಳವಣಿಗೆ ಮೇಲೆ ಹೈಕಣ್ಣು. ಜಮೀರ್ ಜಬ್ಬಾರ್ ನಜೀರ್ ಚಟುವಟಿಕೆ ಮೇಲೆ ನಿಗಾ ಇಟ್ಟಿದ್ದಾರೆ. ಬೈ ಎಲೆಕ್ಷನ್ ಮರುದಿನವೇ ಹೈಕಮಾಂಡ್ಗೆ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ. ಎಸ್ ನೋಡಿ, ಹೈಕಮಾಂಡ್ಗೆ ಮೂವರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಕೊಡಲಾಗುತ್ತೆ. ಸುರ್ಜೇವಾಲಾ, ಜಮೀರ್ ಅಹಮದ್ ಖಾನ್, ಜಬ್ಬಾರ್, ನಜೀರ್ ಚಟುವಟಿಕೆಯ ಮೇಲೆ ಇದೀಗ ನಿಗಾ ಇಟ್ಟಿರುವಂತದ್ದು. ದಾವಣಗೆರೆ ಹೈ ವೋಲ್ಟೇಜ್ ಕ್ಷೇತ್ರದ ಮೇಲೆ ಇದೀಗ ಕಣ್ಣನ್ನ ಇಟ್ಟಿದೆ. ಜಮೀರ್, ಜಬ್ಬಾರ್, ನಜೀರ್ ಚಟುವಟಿಕೆಯ ಮೇಲೆ ನಿಗಾ ಇಟ್ಟಿರುವಂತದ್ದು. ಮರುದಿನವೇ ಬೈ ಎಲೆಕ್ಷನ್ ಮರುದಿನವೇ ಹೈಕಮಾಂಡ್ಗೆ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ. ಸುರ್ಜೇವಾಲಾ ರಿಪೋರ್ಟ್ ಸಲ್ಲಿಕೆ ಮಾಡ್ತಾರೆ. ಹೈಕಮಾಂಡ್ ಮೂವರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ದಾಖಲು ಮಾಡಿಕೊಳ್ಳುತ್ತೆ. ದತ್ ರಿಪೋರ್ಟ್ ಬೆನ್ನಲ್ಲೇ ಹೈಕಮಾಂಡ್ ನಿಲುವು ಶಿಸ್ತು ಕ್ರಮವನ್ನ ತೆಗೆದುಕೊಂಡಿದೆ. ಜಬ್ಬಾರ್, ನಜೀರ್ ತಲೆದಂಡ, ಜಮೀರ್ ವಿರುದ್ಧ ಕ್ರಮದ ಸುಳಿವು ಕೇಳಿ ಬರ್ತಾ ಇದೆ. ಇಲ್ಲಿ ಎಲ್ಲವೂ ಫಟಾಫಟ್ ಕೇವಲ ಒಂದೇ ದಿನದಲ್ಲಿ ಬಿಗ್ ಆಕ್ಷನ್ ನ ತೆಗೆದುಕೊಳ್ತಾ ಇದೆ. ಇಲ್ಲಿ ಸಿಎಂ ಬಣ, ಆ ಬಣ, ಈ ಬಣ ಅಂತ ನೋಡ್ಲೇ ಇಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಮಾನದಂಡ ಮಾಡಿ ಬಿಗ್ ಆಕ್ಷನ್ ನ ತೆಗೆದುಕೊಳ್ತಾ ಇದೆ ಹೈಕಮಾಂಡ್. ಕಾಂಗ್ರೆಸ್ನ ಕ್ವಿಕ್ ಆಕ್ಷನ್ಗಳಿವು. ಕಾಂಗ್ರೆಸ್ ಇದುವರೆಗೂ ಸಹಿತ ಗಮನಿಸ್ತಾ ಬಂದಿದ್ದೀವಿ ನಾವು. ಯಾಕಂದ್ರೆ ಈ ಡಿ.ಕೆ. ಶಿವಕುಮಾರ್ ಬಣ, ಸಿಎಂ ಬಣ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡೋದಾದ್ರೆ ಸಿಎಂ ಬಣದ ವಿಚಾರದಲ್ಲಿ ಒಂದಿಷ್ಟು ಹೈಕಮಾಂಡ್ ಅಷ್ಟು ಬೇಗ ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗೋಲ್ಲ. ಅದರಲ್ಲೂ ಅಲ್ಪಸಂಖ್ಯಾತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕ್ವಿಕ್ ರಿಯಾಕ್ಷನ್ ಆಕ್ಷನ್ ಏನಿದೆಯಲ್ಲ, ಇದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಇನ್ನು ಜಮೀರ್ ವಿರುದ್ಧ ಸಹಿತ ಕ್ರಮದ ಸುಳಿವು ಬರ್ತಾ ಇರುವಂತದ್ದು. ಹಾಗಾದ್ರೆ ಜಮೀರ್ ವಿರುದ್ಧ ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ತಾರೆ? ದಾವಣಗೆರೆ ಕ್ಷೇತ್ರವನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ, ಕಾಂಗ್ರೆಸ್ ಪಕ್ಷ ಅಲ್ಲಿ ಮತ್ತೆ ಗೆದ್ದು ಬೀಗೋದಕ್ಕೆ ಜಬ್ಬಾರ್ ಆಗಿರ್ಬೋದು, ನಜೀರ್ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಯಾವ ರೀತಿಯಂತ ನಿಲುವನ್ನ ತೆಗೆದುಕೊಂಡಿದ್ರು? ಒಂದ್ ರೀತಿ ಪಕ್ಷ ಚಟುವಟಿಕೆಗಳನ್ನ ಗಮನಿಸಿ ಹೋದಾಗ ಏನ್ ಮಾಡಿದ್ರು ಇವರು? ಬೈ ಎಲೆಕ್ಷನ್ ಆದಂತ ಮಾರನೇ ದಿನವೇ ಸುರ್ಜೇವಾಲಾ ಒಂದಿಷ್ಟು ಲಿಸ್ಟ್ ಗಳನ್ನ ಹಾಕಿ ಹೈಕಮಾಂಡ್ಗೆ ದೂರನ್ನ ಕೊಡ್ತಾರೆ, ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಇದರ ಬೆನ್ನಲ್ಲೇ ಹೈಕಮಾಂಡ್ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲಗಳಿತ್ತು. ಯಾಕಂದ್ರೆ ಇಲ್ಲಿ ಆಂತರಿಕವಾಗಿ ಕೆಲವೊಂದು ನಾವು ಗಮನಿಸಿ ನೋಡಿದಾಗ ತುಂಬಾ ಇನ್ಡೆಪ್ತ್ ಪೊಲಿಟಿಕಲ್ ಒಂದಿಷ್ಟು ಸುದ್ದಿ ಗೊತ್ತಿರೋರಿಗೆ ಅದು ಗೊತ್ತಾಗುತ್ತೆ. ಏನಂತ ಅಂದ್ರೆ ಸುರ್ಜೇವಾಲಾ ಅಂತ ಅಂದ್ರೆ ಡಿ.ಕೆ. ಶಿವಕುಮಾರ್ ಬಣದಲ್ಲಿ, ಕೆ.ಸಿ. ವೇಣುಗೋಪಾಲ್ ಅಂದ್ರೆ ಸಿಎಂ ಬಣದಲ್ಲಿ. ಸೊ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಏನಾದ್ರೂ ಹೈಕಮಾಂಡ್ ಯೋಚನೆ ಮಾಡುತ್ತಾ ಅನ್ನುವಂಥದ್ದು. ಬಟ್ ಇಲ್ಲಿ ನೋಡಿ, ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕ್ವಿಕ್ ಆಕ್ಷನ್ ಗಳನ್ನ ತೆಗೆದುಕೊಳ್ತಾ ಇದೆ ಹೈಕಮಾಂಡ್. ಈ ಜಬ್ಬಾರ್ ಆಗಿರ್ಬೋದು, ನಜೀರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ರಾಜೀನಾಮೆ ಇದೆಯಲ್ಲ, ಸಿಎಂ ಬಣದಿಂದ 2 ಟಿಕೆಟ್ಗಳ ಔಟು. ಬಟ್ ಇದು ಡಿ.ಕೆ. ಶಿವಕುಮಾರ್ ಬಣಕ್ಕೆ ಏನೆಲ್ಲ ಪ್ಲಸ್